ಸಂಪತ್ತನ್ನು ಲೂಟಿ ಹೊಡೆದು he was responsible for so many crimes in Ballari. 2011 ಲೋಕಾಯುಕ್ತ ರಿಪೋರ್ಟ್ ಕಾಲ್ಸ್ ಮೈನಿಂಗ್ ಮಾಫಿಯಾ. ಇಂಥ ಒಬ್ಬ ವ್ಯಕ್ತಿ ಡಿಮಾನಿಟೈಸೇಷನ್ ಮಾಡುವಾಗ 500 ಕೋಟಿಗೆ ಮದುವೆ ಮಾಡಿಸಿರೋರು. ಅಂಥ ವ್ಯಕ್ತಿ ಜಡ್ಜ್ಗಳಿಗೆ ಕೊಟ್ಟು ಅದನ್ನು ಸಿಗಾಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ನ MP ಆಗಿರುವಂಥ ಸಸಿಕಾಂತ್ ಸೆಂಥಿಲ್ ಅವರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿ ಇಡೀ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇರುವಂಥವರು ಸಸಿಕಾಂತ್ ಸೆಂಥಿಲ್ ಎನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆ ಪ್ರತಿಯಾಗಿ ಸಸಿಕಾಂತ್ ಸೆಂಥಿಲ್ ಅವರು ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಮೊರೆ ಹೋಗಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸುವ ಹಂತಕ್ಕೆ ಹೋಗಿದ್ದಾರೆ. ಇದರ ನಡುವೆ ನಿನ್ನೆ ಕೊಟ್ಟಂಥ ಒಂದು ಖಾಸಗಿ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಇಂಚಿಂಚು ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟು ಜನಾರ್ದನ್ ರೆಡ್ಡಿ ಅವರ ಅನೇಕ ಹಗರಣಗಳನ್ನ ಬಯಲಿಗೆಳೆದಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ MP ಆಗಿರುವಂಥ ಸಸಿಕಾಂತ್ ಸೆಂಥಿಲ್ ಅವರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಮಾಡಿದಂಥ ಆ ಗಂಭೀರ 5 ಆರೋಪಗಳೇನು? ಆ 5 ಆರೋಪಗಳಲ್ಲಿ ಯಾವೆಲ್ಲ ರೀತಿಯ ಒಂದು ಸ್ಪಷ್ಟನೆಯನ್ನು ಸಸಿಕಾಂತ್ ಸೆಂಥಿಲ್ ಅವರು ಕೊಟ್ಟಿದ್ದಾರೆ? ಇದರಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಯಾವೆಲ್ಲ ಒಂದು ತೊಂದರೆ ಬರುತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್, ಒಂದೊಂದು ಟರ್ನ್, ಮತ್ತೊಬ್ಬರು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ, ಮತ್ತೊಬ್ಬರು ಎಕ್ಸಿಟ್ ಆಗ್ತಾರೆ, ಯಾವುದೋ ಒಂದು ಮೂಲದಿಂದ ಹಣ ಬರುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಿರುವ ಇದೀಗ ಎಲ್ಲವೂ ಕೂಡ ಯೂಟ್ಯೂಬರ್ಗಳ ಮೇಲೆ ಬರ್ತಾ ಇದೆ. ಅಂದರೆ ಈ ಧರ್ಮಸ್ಥಳ ಕೇಸನ್ನು ನೀವು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿ ಅಪಪ್ರಚಾರ ಮಾಡಬೇಕೆನ್ನುವ ರೀತಿಯಲ್ಲಿ ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದಂದರೆ ಅದು ಯೂಟ್ಯೂಬರ್ಗಳ ಮೇಲೆ SIT ತೀವ್ರವಾದ ಕಣ್ಣನ್ನಿಟ್ಟಿದೆ. ಮತ್ತು ಅನೇಕ ಯೂಟ್ಯೂಬರ್ಗಳನ್ನ ಕರೆದು ಅವರ ಹಣದ ಮೂಲ, ನಿಮ್ಗೆ ಯಾರು ಈ ಕಂಟೆಂಟ್ಗಳನ್ನ ಕೊಟ್ಟು, ಯಾಕೆ ನೀವು ಈ ಕಂಟೆಂಟ್ಗಳನ್ನ ಮಾಡಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ. ಇದರ ಮಧ್ಯೆ ಜನಾರ್ದನ್ ರೆಡ್ಡಿ ಅವರು ಕಳೆದ ಒಂದು ವಾರದ ಹಿಂದೆ ಕಾಂಗ್ರೆಸ್ನ MP ಆಗಿರುವಂಥ ಸಸಿಕಾಂತ್ ಸೆಂಥಿಲ್ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿ, ಅವರು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದರು. ಅವ್ರಿಗೆ ಇಡೀ ದಕ್ಷಿಣ ಕನ್ನಡದ ಆಗು ಹೋಗುಗಳು ಗೊತ್ತಿವೆ. ಜೊತೆಗೆ ಅವರು ಎಡಪಂಥೀಯರಾಗಿದ್ದರಿಂದ ಅವರಿಗೆ ಬಲಪಂಥೀಯರ ವಿರೋಧ ಇತ್ತು. ಹಾಗಾಗಿ ಅವರು ಬಲಪಂಥೀಯರ ವಿರೋಧದ ನಡುವೆ ಅವರು ರಿಜೈನ್ ಮಾಡಿ ಈಗ ಕಾಂಗ್ರೆಸ್ MP ಆಗಿದ್ದಾರೆ ತಮಿಳುನಾಡಿನಿಂದ. ಅವರೇ ಈ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಅವರ ಒಂದು ಸ್ಕ್ರಿಪ್ಟ್ ಅನುಸಾರವಾಗಿ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಿರ್ಬೋದು, ಮಟ್ಟಣ್ಣ, ತಿಮ್ರೋಡಿ, ಸಮೀರ್, ಜೊತೆಗೆ ಅನೇಕರು ಕೆಲಸ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿರುವಂಥವ್ರು ಸಸಿಕಾಂತ್ ಸೆಂಥಿಲ್ ಅವರ ಕಾರಣಕ್ಕಾಗಿ ಇದೀಗ SIT ರಚನೆಯಾಗಿದೆ. ಅವರು ಹೈಕಮಾಂಡ್ನ ಮೇಲೆ ಒತ್ತಡವನ್ನು ತಂದು SIT ರಚನೆಯಾಗಿದೆ ಅನ್ನುವಂಥ ಮಾತು ಆರೋಪವನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದರು. ಅದಕ್ಕೆ ಪ್ರತಿಯಾಗಿ ತಮ್ಮ ಮೇಲೆ ಬಂದಂತಹ ಗಂಭೀರ ಆರೋಪಗಳು ಅಥವಾ ಸುಳ್ಳು ಆರೋಪಗಳ ಮೇಲೆ ಬೇಸತ್ತಂಥ ಸಸಿಕಾಂತ್ ಸೆಂಥಿಲ್ ಅವರು ನಿನ್ನೆ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದ ನಂತರ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿಗೆ, ಕೆಲವೊಂದು ಖಾಸಗಿ ವಾಹಿನಿಗೆ ಸಂದರ್ಶನವನ್ನು ಕೊಟ್ಟು ತಮ್ಮ ಮೇಲೆ ಬಂದಂಥ ಆರೋಪಗಳು ಸುಳ್ಳು, ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಆಗು ಹೋಗುಗಳಿಗೆ ನಾನು ಬೆಲೆ ಕೊಡಲ್ಲ, ಅದು ಅವರವರ ಕ್ಷೇತ್ರವಾಗಿರುತ್ತೆ, ನನ್ನ ಕ್ಷೇತ್ರ ಏನಾದರೂ ನನ್ನ MP ಕ್ಷೇತ್ರ ಇರುತ್ತೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿನ ಆಗು ಹೋಗುಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಜಿಲ್ಲಾಧಿಕಾರಿಯಾಗಿದ್ದೇ ಹೌದು, ನನಗೆ ದಕ್ಷಿಣ ಕನ್ನಡದ ಎಲ್ಲವೂ ಗೊತ್ತು. ಆದರೆ ಇಲ್ಲಿ ಬಿಟ್ಟು ಹೋದ ನಂತರ ನಾನು ತಮಿಳುನಾಡಿನ ನನ್ನ ರಾಜಕೀಯದ ಕಡೆ ತೀವ್ರವಾದಂಥ ಒಂದು ಗಮನವನ್ನು ಕೊಡ್ತಾ ಇದ್ದೇನೆ. ಆದರೆ ಯಾಕೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಆಪಾದನೆಯನ್ನು ಹೊರಿಸಿದ್ರು, ಅವರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೇನೆ ಅನ್ನುವಂಥ ಮಾತಿನ ನಡುವೆ ಅವರು 5 ಗಂಭೀರ ಆರೋಪಗಳನ್ನ ಜನಾರ್ದನ್ ರೆಡ್ಡಿ ಅವರ ಮೇಲೆ ಮಾಡ್ತಾರೆ. ಒಂದು ಸ್ಪಷ್ಟವಾದ ಮಾತಂದರೆ ಅವರು 2011ರಲ್ಲಿ AC ಆಗಿ ಬಂದಿರ್ತಾರೆ, ಅಂದರೆ ಕರ್ನಾಟಕಕ್ಕೆ. ಅದೇ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಲೋಕಾಯುಕ್ತದ ಒಂದು ಕೇಸಲ್ಲಿ, ಅಂದರೆ ಗಣಿ ಹಗರಣದಲ್ಲಿ ಅರೆಸ್ಟ್ ಕೂಡ ಆಗ್ತಾರೆ. ಹಾಗಾಗಿ ನಾನು ಬಂದ ದಿನವೇ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾತಿನ ಒಂದು ಸ್ಟಾರ್ಟ್ ಮಾಡುವುದರ ಜೊತೆಗೆ ಅವರು ಹೇಳ್ತಾರೆ, ಇಡೀ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಂಥವರು ರೆಡ್ಡಿ, ಅವರಿಂದ ನನಗೆ ಯಾವುದೇ ಉಪದೇಶ ಬೇಡ ಮತ್ತು ಅವರಿಂದ ನಾನು ಯಾವುದೇ ಒಂದು ಆಪಾದನೆಯನ್ನು ಎದುರಿಸುವಂಥ ಗೋಜಿಗೂ ಅಥವಾ ಅದಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಲೋಕಾಯುಕ್ತ ರಿಪೋರ್ಟ್ನಲ್ಲಿದೆ, ಅಂದರೆ ಜನಾರ್ದನ್ ರೆಡ್ಡಿ ಅವರ ಈ ಅದಿರು ಹಗರಣ ಇದೆಯಲ್ಲ, ಅದಕ್ಕೆ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಸ್ಪಷ್ಟವಾದ ಒಂದು ಸೆಂಟೆನ್ಸ್ ಇದೆ. ಅದು ಬಳ್ಳಾರಿಯ ಮೈನಿಂಗ್ ಮಾಫಿಯಾ ಎನ್ನುವಂಥ ಒಂದು ರಿಪೋರ್ಟ್ನಲ್ಲಿ ಕೂಡ ವರ್ಡ್ ಇದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಈ ಅದಿರು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಎನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ. ಅದಾದ ನಂತರ ಬಳ್ಳಾರಿಯಲ್ಲಿ ಇಲ್ಲಿ ತನಕ ಏನೇನು ಅನಾಹುತ ಆಗಿದೆ, ಏನೇನು ದುರಂತ ಆಗಿದೆ, ಏನೇನು ಕಳ್ಳತನ ಆಗಿದೆ, ಅಂದರೆ ಏನೆಲ್ಲ ಗೋಠಾಲ ಆಗಿದೆ, ಏನೆಲ್ಲ ಹಗರಣ ಆಗಿದೆ, ಅದೆಲ್ಲಕ್ಕೂ ಕಾರಣ ಜನಾರ್ದನ್ ರೆಡ್ಡಿ ಅವರೇ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅವ್ರು ಹೇಳ್ತಾರೆ,
ತಾನು ಜೈಲಿನಿಂದ ಹೊರಗೆ ಬರಬೇಕಾದ್ರೆ, ತಾನು ಕೋರ್ಟ್ನಿಂದ ಆಪಾದನೆ ಮುಕ್ತವಾಗಿ ಹೊರಗೆ ಬರಬೇಕಂದ್ರೆ ಜಡ್ಜಿಗೆ ಚೆಕ್ಕಲ್ಲಿ ಕೊಟ್ಟಂತ ಇಡೀ ದೇಶದ, ಇಡೀ ಪ್ರಪಂಚದ ಪ್ರಥಮ ವ್ಯಕ್ತಿ. ಹಾಗಾಗಿ ಇಂಥ ವ್ಯಕ್ತಿಯಿಂದ ನನ್ನ ಮೇಲೆ ಆರೋಪ ಬಂದರೆ ನನಗೆ ಕೋಪ ಬರುತ್ತೆ, ನನಗೆ ಸಿಟ್ಟು ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಒಂದು, ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಂತವರು ಜನಾರ್ದನ್ ರೆಡ್ಡಿ ಅವರು. ಎರಡನೇದು, ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಇದೆ, ಅದು ಬಳ್ಳಾರಿಯ ಮೈನಿಂಗ್ ಮಾಫಿಯಾ ಅಂತ ರಿಪೋರ್ಟ್ನಲ್ಲಿದೆ. 3, ಬಳ್ಳಾರಿ ಎಲ್ಲ ದುರಂತಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಅಂತಾರೆ. ಜೊತೆಗೆ 4ನೇದಾಗಿ ಹೇಳ್ತಾರೆ, ಜಡ್ಜಿಗೆ ಚೆಕ್ಕಲ್ಲಿ ಹಣ ಕೊಟ್ಟಂತ ಪ್ರಪಂಚದ ಪ್ರಥಮ ವ್ಯಕ್ತಿ, ಪ್ರಪಂಚದ ಪ್ರಥಮ ಆರೋಪಿ, ಪ್ರಪಂಚದ ಪ್ರಥಮ ಕೆಟ್ಟ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅದಾದ ನಂತರ ನೋಡಿ, ಇದೊಂದು ದೊಡ್ಡದಂತ ಹೇಳ್ತಾರೆ. ಡಿಮಾನಿಟೈಸೇಷನ್ ಆಗುತ್ತಲ್ಲ, 8 ಗಂಟೆಗೆ ಬಂದು ಪ್ರಧಾನಮಂತ್ರಿ ಮೋದಿ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಕೆಲವೊಂದು ನೋಟ್ಗಳಿಗೆ ಮಾನ್ಯತೆ ಇರುವುದಿಲ್ಲ ಅಂತ ಹೇಳಿದಾಗ, ಆ ಟೈಮಲ್ಲಿ ಏನೆಲ್ಲ ಅನಾಹುತ ಆಯಿತು, ಏನೆಲ್ಲ ಅಲ್ಲೋಲಕಲ ಆಯಿತು, ಏನೆಲ್ಲ ಆರ್ಥಿಕ ಸಮಸ್ಯೆ ಆಯಿತು, ನಮಗೆ ಹಣದ ಹರಿವೇ ಇರಲಿಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ 500-1000 ರೂಪಾಯಿಗೆ ಎಷ್ಟು ನಾವು ಪಶ್ಚಾತ್ತಾಪ ಪರಿತಾಪ ಪಡಬೇಕೆನ್ನೋ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಮಗಳ ಮದುವೆಯನ್ನು, ತನ್ನ ಮನೆಯಲ್ಲಿರುವ ಮಗಳ ಮದುವೆಯನ್ನು 500 ಕೋಟಿ ಹಣದಲ್ಲಿ ಮಾಡ್ತಾರಂದರೆ ಆ ಹಣ ಎಲ್ಲಿಂದ ಬಂತು? ಇಂಥ ವ್ಯಕ್ತಿನ ಮೇಲೆ ಆರೋಪ ಮಾಡ್ತಾರಂದರೆ ಅವ್ರದ್ದು ಕೂಡ ಒಂದು ದೊಡ್ಡ ಸ್ಕ್ರಿಪ್ಟ್ ಇದೆ. ಆ ಸ್ಕ್ರಿಪ್ಟನ್ನು ಪ್ರೊಪಗಂಡಾ ರೀತಿಯಲ್ಲಿ ಅವರು ಮಾಡಿಕೊಂಡು ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಈ ವ್ಯಕ್ತಿ ನನ್ನ ಮೇಲೆ ಆರೋಪ ಮಾಡುವುದನ್ನು ನಾನು ಹೇಗೆ ಸಹಿಸಿಕೊಳ್ಳಿ ಅನ್ನೋ ರೀತಿಯಲ್ಲಿ ಚಾನಲ್ ಮುಂದೆ ಬಂದು ಎಲ್ಲವನ್ನು ಸವಿಸ್ತರವಾಗಿ ಹೇಳಿ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಮಾನಸಿಕ ಮೊಕದ್ದಮೆಯನ್ನು ಹಾಕುವ ಹಂತದಲ್ಲಿ ತಮ್ಮ ಎಲ್ಲ ರೆಡಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಜನಪ್ರತಿನಿಧಿ ಆಗಿದ್ದವರು, ಅಂದರೆ ಈಗ ಅವರು MP ಆಗಿದ್ದಾರೆ, ತಮಿಳುನಾಡಿನ ತಿರುವಳ್ಳೂರ್ ಕ್ಷೇತ್ರದಿಂದ MP ಆಗಿದ್ದಾರೆ. ಹಾಗಾಗಿ ಅವರಿಗೆ ಸಲೀಸಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಒಂದು ಅವಕಾಶ ಇದೆ. ಮತ್ತು ಆ ಅರ್ಜಿ ಸಲ್ಲಿಸಿದ ನಂತರ ತ್ವರಿತಗತಿಯಲ್ಲಿ ಅದು ಅರ್ಜಿ ವಿಲೇವಾರಿ ಕೂಡ ಆಗುತ್ತೆ. ಜೊತೆಗೆ ಏನಾದರೂ ದೊಡ್ಡ ಅಮೌಂಟ್ ಮಾನಸಿಕ ಮೊಕದ್ದಮೆಗೆ ಹಾಕಿದರೆ ಅದಕ್ಕೆ ತಕ್ಕದಂಥ ಉತ್ತರ ಕೊಡಬೇಕಾಗುತ್ತೆ, ಆ ಆರೋಪವನ್ನು ಸಾಬೀತು ಕೂಡ ಮಾಡಬೇಕಾಗುತ್ತೆ ಜನಾರ್ದನ್ ರೆಡ್ಡಿ ಅವರು. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ತಾನು ಮಾಡಿದ ಆರೋಪದಿಂದ ತನಗೆ ಸಂಕಷ್ಟ ಬರುತ್ತೆ ಅನ್ನುವಂಥದ್ದು ಕೂಡ ಈಗ ಮನವರಿಕೆ ಆಗುತ್ತೆ, ಅಥವಾ ಮುಂದೆ ಯಾವೆಲ್ಲ ಹಂತದ ಬೆಳವಣಿಗೆ ಆಗುತ್ತೆ ಅನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಮೇಲ್ನೋಟಕ್ಕೆ ಕಂಡು ಬರೋದು ಅಂದರೆ ಜನಾರ್ದನ್ ರೆಡ್ಡಿ ಅವರು ಮಾಡಿದ ಆರೋಪ ಇತ್ತಲ್ಲ, ಎಲ್ಲೋ ಒಂದು ಕಡೆ ಹೌದಾ, ಯಾಕೆ ಶಶಿಕುಮಾರ್ ಸೆಂಥಿಲ್ ಅವರು ಬಂದಿಲ್ಲ, ಮಾಧ್ಯಮದ ಮುಂದೆ ಬಂದಿಲ್ಲ, ಏನೂ ಉತ್ತರ ಕೊಟ್ಟಿಲ್ಲ ಅನ್ನುವಂಥ ಒಂದು ಸಂಶಯ ಕೂಡ ಇತ್ತು. ಆದರೆ ಇದೀಗ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬಂದು ಸ್ಪಷ್ಟನೆಯನ್ನು ಕೊಟ್ಟು ಇದೀಗ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಇನ್ನು ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.